ಪತ್ರ ಓದೋಣವಾ? ಪೂಜ್ಯ ಗುರುಗಳಾದ ನರೇಂದ್ರ ಬಾಬು ಶರ್ಮಾ ಗುರೂಜಿಯವರಿಗೆ ನಿಮ್ಮ ಅಭಿಮಾನಿಯಾದ ನಾನು ರಾಧಮ್ಮ ಮಾಡೋ ನಮಸ್ಕಾರಗಳು ಅಂತ ಹೇಳ್ತಿರೋ ಗುರುಜಿ, ನಾವು ತಪ್ಪದೆ ನಿಮ್ಮ ಕಾರ್ಯಕ್ರಮ ನೋಡ್ತೀವಿ. ಯಾಕಂದ್ರೆ ವಾಸ್ತವವಾಗಿ ನಮ್ಮ ಜೀವನದಲ್ಲಿ ಈ ನಡೀತಿರೋದನ್ನ ನೀವು ಹೇಳ್ತಿದ್ದೀರಾ, ಅದು ಬಹಳ ಹೋಲುತ್ತೆ ನಿಮ್ಮ ಹೇಳಿಕೆಗಳು. ಆದ್ರಿಂದ ನಿಮ್ಮ ವಾಕ್ಯವನ್ನ ತಪ್ಪದೆ ಪರಿಪಾಲಿಸ್ತೀವಿ, ಅಳವಡಿಸ್ಕೊಳ್ತಾ ಇದೀವಿ ನಮ್ಮ ಜೀವನದಲ್ಲಿ ಅಂತ ಹೇಳ್ತಿದ್ದಾರೆ. ಅವ್ರಿಗೆ ಮದ್ವೆ ಆಗಿ 34 ವರ್ಷ ಆಗಿದೆಯಂತೆ ಗುರುಜಿ. ಅವ್ರ ತಂದೆ ಮನೆಯಲ್ಲಿದ್ದಾಗ ಸಾಕಷ್ಟು ಹಾವುಗಳು ಓಡಾಡ್ತಿದ್ವಂತೆ. ಅವ್ರ ತಂದೆಯವರು ಆ ಹಾವುಗಳನ್ನ ಹಿಡಿಸ್ತಿದ್ರಂತೆ, ಹಾಗೆ ಕೆಲವನ್ನ ಸಾಯಿಸ್ಬಿಟ್ಟಿದಾರಂತೆ. ಇದಾದ ನಂತರ ಅವ್ರ ತಂದೆ ತಾಯಿ ಇವಾಗ ಇಬ್ರು ತೀರ್ಕೊಂಡಿದಾರಂತೆ. ಇದಾದ್ಮೇಲೆ ಅವ್ರು ಆ ಜಾಗದಲ್ಲಿ ವಾಸಿಸೋಕೆ ಆಗ್ತಿಲ್ವಂತೆ ಗುರುಜಿ. ಈಗ್ಲೂ ಹಾವುಗಳು ಓಡಾಡುತ್ತಂತೆ, ಅದರಿಂದ ಇವ್ರಿಗೆ ಬಹಳಷ್ಟು ದೋಷಗಳು ಬಂದಿದೆಯಂತೆ. ಅಂದ್ರೆ ಇವ್ರ ತಂದೆ ತಾಯಿ ಮಾಡಿದ ತಪ್ಪಿಗೆ ನಮ್ಗೆ ಯಾಕೆ ಶಿಕ್ಷೆ ಅಂತ ಕೇಳ್ಕೊಳ್ತಾ ಈ ಪತ್ರ ಬರೀತಿದ್ದಾರೆ. ಅವ್ರಿಗೊಬ್ರು ತಂಗಿ ಇದಾರಂತೆ, ಅವ್ರಿಗೆ ಮದ್ವೆ ಆಗಿದೆ, ಆದ್ರೆ ಮಕ್ಳಾಗಿಲ್ವಂತೆ. ಹಾಗೆ ಇವ್ರ ತಮ್ಮ ಒಬ್ರು ಸತ್ತು ಹೋದ್ರಂತೆ, ಅವರಿಗೆ ಇವ್ರ ಮಗಳನ್ನ ಕೊಟ್ಟಿದ್ರಂತೆ, ಅವ್ರಿಗೂ ಇಬ್ರು ಹೆಣ್ಮಕ್ಳಿಂದ. ಒಟ್ನಲ್ಲಿ ನಾವ್ ಯಾರು ನೆಮ್ಮದಿಯಾಗಿಲ್ಲ, ದಯವಿಟ್ಟು ಪರಿಹಾರ ತಿಳಿಸ್ಕೊಡಿ ಅಂತಿದ್ದಾರೆ. ರಾಧಮ್ಮ, ಮೊದಲಾಗಿ ಈ ಮನೆ ನಿಮಗೆ ಸ್ವಂತವಾದ ಪಕ್ಷದಲ್ಲಿ ಖಂಡಿತವಾಗ್ಲೂ ಇದನ್ನ ಸ್ವಂತ ಆಗಿದ್ರೆ ತ್ಯಾಗವನ್ನ ಮಾಡಿಬಿಡಿ. ತ್ಯಾಗ ಅಂದ್ರೆ ಏನು? ಬರೀ ಸುಮ್ಮನೆ ಮಾರ್ಕೊಂಡು ಅಥವಾ ಅದನ್ನ ದುಡ್ಡು ಮಾಡಿ ಬೇರೆ ಜಾಗದಲ್ಲಿ ಕೂತ್ಕೊಳ್ಳೋಕೆ ಅಂತಲ್ಲ. ಯಾಕೆಂದ್ರೆ ಮತ್ತೆ ಇನ್ನೊಬ್ಬರ ಸ್ಥಾನಕ್ಕೆ ಬಂದಾಗ ಅದು ಹಾವಿಂದೇ ದೋಷವಾಗಿರ್ತಕ್ಕಂಥ ಹಾವಿನ ಸ್ಥಳವೇ ಆಗಿರೋದ್ರಿಂದ ಬೇರೆ ಯಾರು ಉದ್ಧಾರ ಆಗಕ್ಕೆ ಸಾಧ್ಯವಿಲ್ಲ. ನೀವು ಅಕಸ್ಮಾತ್ ಅನುಕೂಲಸ್ಥರಾದರೆ ಖಂಡಿತವಾಗ್ಲೂ ನಾನು ಒಳ್ಳೆ ಧರ್ಮವಂತ, ನಾನು ಯಾವತ್ತು ನ್ಯಾಯ ನೀತಿ ಧರ್ಮ ನಡೆಸ್ತೀನಿ, ಅಥವಾ ನಮ್ಗೆ ಬಹಳ ಅನುಕೂಲವಾಗಿದೆ ನಾವು ದೇವಾಲಯ ನಿರ್ಮಾಣ ಮಾಡ್ತೀವಿ ಅಂದರೆ ಖಂಡಿತವಾಗ್ಲೂ ನಿಮ್ಮ ಮನೆಯ ಆ ಜಾಗವನ್ನ, ಅಂಗಳವನ್ನ ನಿಮ್ಗೆ ಅನುಕೂಲ ಇದ್ದರೆ ಖಂಡಿತ ಅದನ್ನ ದೇವಸ್ಥಾನ ಮಾಡಿಬಿಟ್ರೆ ಬಹಳ ಉತ್ತಮ. ಯಾಕೆಂದ್ರೆ ನೀವು ಹೇಳಿರ್ತಕ್ಕಂಥ ನಿಮ್ಮ ಮಗಳು ಕೊಟ್ಟಿರ್ತಕ್ಕಂಥದ್ದೇ ಸ್ವಂತದಲ್ಲಿ ಸಾಕ್ಷಾತ್ ಇನ್ಯಾರಿಗೂ ಅಲ್ಲ, ನಿಮ್ಮ ತಮ್ಮನಿಗೆ ಕೊಟ್ಕೊಂಡು ನಿಮ್ಮ ಮನೆ ಕುಟುಂಬದಲ್ಲೇ ಪರಿವರ್ತನಾ ಸ್ವರೂಪಕ್ಕೆ ಮತ್ತೊಂದು ಪೀಳಿಗೆಯನ್ನ ಅಪೇಕ್ಷೆ ಪೂರ್ವಕವಾಗಿ ಅವ್ರಿಗೆ ಮಕ್ಕಳಾಗದಿದ್ದ ಪಕ್ಷದಲ್ಲಿ ಹೀಗೆ ನೀವು ಹೋಗ್ತಾ ಹೋದರೆ ನಿಮ್ಮ ಇಡೀ ಸಂಸಾರವೇ ಸರ್ಪದೋಷದಲ್ಲೇ ಇರೋದ್ರಿಂದ ಅದನ್ನು ಮೊದಲಾಗಿ ಫಸ್ಟ್ ಗೇಟ್ಸ್ ಎಲ್ಲ ತೆಗಿಬೇಕು. ಈ ಗೇಟ್ಸ್ ಎಲ್ಲ ತೆಗಿತಕ್ಕಂಥದ್ದು ಅನಂತಶಯನ ಒಬ್ಬನೇ, ಅಂದ್ರೆ ಅನಂತ ಪದ್ಮನಾಭ ಇರತಕ್ಕಂಥ ತ್ರಿವೇಂದ್ರಮಲೆ, ತಿರುವನಂತಪುರಂ ಅಂತ ಕರಿತೀವಿ, ಅನಂತ ಪದ್ಮನಾಭ ವ್ರತವನ್ನ ನೀವು ಪ್ರಾರ್ಥನೆ ಮಾಡಿ ದೊಡ್ಡ ಅನಂತನಾಗನು, ಅದಕ್ಕೆ ಅನಂತಂ ವಾಸುಕಿಂ ಶೇಷಂ ಪದ್ಮನಾಭಂಚ ಕಂಬಲಂ ಶಂಖಪಾಲಂ ದಾತ್ರಾಷ್ಟಂ ತಕ್ಷಕಂ ಕಾಳಿಂ ತಥ 9 ನಾಗಗಳು ಈ ಕ್ಷೇತ್ರಗಳಲ್ಲಿ ಒಂದೊಂದು ಕ್ಷೇತ್ರದಲ್ಲಿ ವಾಸವಾಗಿದೆ. ಆ 9 ಕ್ಷೇತ್ರಗಳ ವಿಚಾರಗಳನ್ನು ನಿಮಗೆ ತಿಳಿಸ್ತೀನಿ. ಕೇರಳ ಪ್ರಾಂತದಲ್ಲಿ ನಾವುಗಳು ಒಂದು ಪ್ರಾಂತವಾಗಿರ್ತಕ್ಕಂಥ ಈ ಅನಂತ ಪದ್ಮನಾಭ ದೇವಸ್ಥಾನ. ಅದಾದ ಮೇಲೆ ಪಟ್ಟರಾಜ ಅಂತ, ಪಟ್ಟರಾಜ ಆಗಿರ್ತಕ್ಕಂಥದ್ದು ಮಹಾರಾಜನು ಬಂದು ಆ ಪಟ್ಟವನ್ನ ಸ್ವೀಕರಿಸಿ ತಾನು ಆ ಪಟ್ಟವನ್ನೇ ತ್ಯಾಗ ಮಾಡಿರ್ತಕ್ಕಂಥ ಕ್ಷೇತ್ರ. ಅಲ್ಲಿರ್ತಕ್ಕಂಥ ಪಟ್ಟರಾಜ ಕ್ಷೇತ್ರದಲ್ಲಿ ಇವತ್ತಿಗೂ ಹಾವಿನಂತೆ ಇರತಕ್ಕಂಥದ್ದೇ ಒಂದು ಅಜ್ಜಿ ವಾಸವಾಗಿದ್ದಾಳೆ. ಆ ಅಜ್ಜಿಗೆ 92 ವಯಸ್ಸು, ಕಾಲಿರಲ್ಲ, ಕಾಲಲ್ಲಿ ಮೊದಲು ಬಾಲವಿರುತ್ತೆ. ಆ ಅಜ್ಜಿ ನಡ್ಕೊಂಡು ಹೋಗೋ ಸಮಯದಲ್ಲಿ ಯಾವ ಕಾಲಕ್ಕೂ ಯಾರು ಬೊಗ್ಗಿ ನೋಡಬಾರ್ದು ಅಂತ ಹೇಳ್ತಾರೆ. ಛತ್ರಿಯನ್ನು ಹಿಡ್ಕೊಂಡು ಕೇರಳ ಪ್ರಾಂತದಲ್ಲಿ ಇವತ್ತಿಗೂ ತಾಳೆ ಹೂಗಳನ್ನೇ ಹಾಕಿರ್ತಕ್ಕಂಥ ಆ ಕ್ಷೇತ್ರದಲ್ಲಿ ಗರ್ಭಗುಡಿಯಲ್ಲಿ ಇನ್ನೇನೂ ಅಲ್ಲ, ನಿಜವಾದ ಹಾವುಗಳಿಗೆ ಪೂಜೆ. ಅಲ್ಲಿ ಯಾವುದು ಕಲ್ಲುಗಳಿಲ್ಲ, ಯಾವುದು ಕಲ್ಲು ಪ್ರಾಂತದಲ್ಲಿ ಇರ್ತಕ್ಕಂಥ ವಿಗ್ರಹಗಳು ಇಲ್ಲ. ಅಲ್ಲಿ ಎಲ್ಲವೂ ನಿಜವಾದ ಹಾವುಗಳು ಕೂತಿರುತ್ತೆ. ಆ ನಿಜವಾದ ಹಾವುಗಳಿಗೆ ಪೂಜೆ ಮಾಡ್ತಾರೆ. ಯಾರು ಅಲ್ಲಿ ಮಿಂದು ಆ ಕೆರೆಯಲ್ಲಿ ಸ್ನಾನ ಮಾಡಿ ಈ ಅಜ್ಜಿಯನ್ನು ನಮಸ್ಕರಿಸಿ ಆ ದೋಷವನ್ನು ಅಜ್ಜಿ ಮಂಗಳಾರತಿ ಮಾಡಿದ ತಕ್ಷಣ ನಿಮ್ಮನ್ನು ಮುಟ್ತಾರೋ ಆ ಕ್ಷಣವೇ ನಿಮಗೆ ಸರ್ಪದೋಷವು ಪರಿಪೂರ್ಣವಾಗಿ ಹೊಟ್ಟೋಗುತ್ತೆ. 2ನೇ ಹಾವು. 3ನೇದಾಗಿರ್ತಕ್ಕಂಥ ಅನಂತಶಯನ ದೇವಸ್ಥಾನ ಈ ಭಟ್ಕಳಿಂದ ಮಂಗಳೂರಿಗೆ ಹೋಗೋ ಜಾಗದಲ್ಲಿ ಅಲ್ಲಿರ್ತಕ್ಕಂಥ ಅನಂತಶಯನ ದೇವಸ್ಥಾನದಲ್ಲಿ ಸುಮಾರು 1 ಲಕ್ಷ ಹಾವುಗಳು ಆ ಕೆರೆಯಲ್ಲಿರುತ್ತೆ. ಅದನ್ನು ಮೊದಲು ಕೂಡ ವೈದ್ಯಕೀಯ ಚಿಕಿತ್ಸೆಗೆ ಎಷ್ಟೋ ಜನಕ್ಕೆ ಹೇಳಿದ್ದೀನಿ. ಹಾವುಗಳು ಬಂದು ಸ್ನಾನ ಮಾಡೋ ಸಮಯದಲ್ಲಿ ಕಾಲಕ್ಕೆ ಸುತ್ತತ್ತೋ ಅಥವಾ ಸೋಕತ್ತೋ ಮಧ್ಯದಲ್ಲಿ ಏನೋ ಒಂದು ಹುಳ ಓಡಾಡ್ತಾ ಇದೆ ಅಂತ ನಿಮಗೆ ಮುಟ್ಟತ್ತೋ ಅದು ನಿಮಗೆ ಗೊತ್ತಾಗಲ್ಲ, ಅಥವಾ ಭಯಭೀತರಾಗಬೇಕಾಗಿಲ್ಲ. ಯಾವುದೇ ಕಾರಣಕ್ಕೂ ಸರ್ಪದೋಷ ಇದ್ದವರಿಗೆ ಈ ದೋಷಗಳನ್ನ ಪರಿಹಾರ ಮಾಡುವಂತ ಅಲ್ಲೇ ಮೂಲ ಮಂತ್ರ ಕೊಡ್ತಾರೆ. ಅದನ್ನು ಹೇಳಿ 3 ಮುಳುಗಿ ಪರಿವರ್ತನಾ ಸ್ವರೂಪಕ್ಕೆ ಹೊರಗಡೆ ಬಂದ್ರೆ ಸಾಕು. ಅಲ್ಲಿರ್ತಕ್ಕಂಥ ಮಣ್ಣ ಮೃತ್ತಿಕೆಯನ್ನು ತಗೊಂಡು ತಲೆಗೆ ಉಜ್ಜಿ ಸ್ನಾನ ಮಾಡಿ ತದನಂತರ ದೇವರ ಅನಂತಶಯನ ಆಗಿರ್ತಕ್ಕಂಥ ನಾರಾಯಣ ದರ್ಶನವನ್ನು ಮಾಡಿದಾಗ ನಿಮಗೆ ಅಲ್ಲಿರ್ತಕ್ಕಂಥ ವಾಸುಕಿ ದೇವತಾ ಕ್ಷೇತ್ರದಲ್ಲಿ ಆ ದೋಷಗಳು ಹೋಗುತ್ತೆ. ಹೀಗೆ ಆ 3 ಕ್ಷೇತ್ರದ 3 ದೋಷಗಳನ್ನು ಪರಿವರ್ತನೆ ಮಾಡಿದ ನಂತರವೇ 6 ಹಾವುಗಳ ಕ್ಷೇತ್ರವನ್ನು ನಾನು ಕೊಡ್ತೀನಿ. ಯಾಕೆಂದ್ರೆ ಈ 3 ಮಾಡದೆ 6 ಕೊಡೋ ಹಾಗಿಲ್ಲ ಅಂತ ಮೂಲ ಮಂತ್ರ ಹೇಳುತ್ತೆ. ಇದನ್ನ ನೀವು ಪರಿಶುದ್ಧಿ ಪಡಿಸ್ಕೊಳ್ಳಿ. ನಿಮ್ಮ ನಂಬರ್ಗಳನ್ನು ತಗೊಂಡಿರ್ತೀನಿ. ಆ ಕ್ಷೇತ್ರಕ್ಕೆ ಹೋಗಿ 9 ನವನಾಗ ದೋಷಗಳನ್ನ ಪರಿಹಾರ ಮಾಡಿಕೊಂಡು ನಿಮ್ಮ ಕುಟುಂಬ ಇನ್ನ ಮೇಲೆ ಸುಖವಾಗಿರಕ್ಕೆ ಅವಕಾಶವನ್ನು ಭಗವಂತ ಕೊಟ್ಟಿರೋ ವಿದ್ಯೆಯಲ್ಲಿ ನಿಮಗೆ ಹೇಳ್ಕೊಡ್ತೀನಿ. ಆ ರಹಸ್ಯದ ಮುಖಾಂತರ ಇಡೀ ಜೀವಮಾನ ಚೆನ್ನಾಗಿರ್ಬೋದು. ಆದರೆ ಗಂಡ ಹೆಂಡತಿಯ ಮಕ್ಕಳಾಗಿರ್ತಕ್ಕಂಥ ನೀವು ಆ ವಂಶ ಪಾರಂಪರ್ಯಕ್ಕೆ ಬಂದಿರತಕ್ಕಂಥ ಈ ವಿಚಾರಗಳನ್ನ ನಿಮ್ಮ ಕುಟುಂಬದಲ್ಲಿ ಮಾತಾಡಿ ಆ ಮನೆಯನ್ನ ಏನು ಮಾಡಬೇಕು ನಾನು ಹೇಳಿರೋ ಸಜೆಷನ್ ಅಷ್ಟೇ ಹೊರತು ಡಿಸಿಷನ್ ನೀವು ತಗೋಬೇಕು. ಒಳ್ಳೆಯದಾಗೋ ಪಕ್ಷದಲ್ಲಿ ಪರಿವರ್ತನಾ ಸ್ವರೂಪಕ್ಕೆ ಕರೆ ಮಾಡಿ ಮಾತಾಡಿ ಖಂಡಿತವಾಗಿ ಆ ಅನುಗ್ರಹ ಆಗಲಿ ಅಂತ ಈ ಮುಖಾಂತರ ತಿಳಿಸ್ತಾ ಇದ್ದೀನಿ.